ಹಿರಿಯ ನಟ ಉಮೇಶ್ ಅವರು ನಿಧನ ಹೊಂದಿರುವಂಥದ್ದು ಇನ್ನು ಸಾಕಷ್ಟು ಚಿತ್ರರಂಗಕ್ಕೆ ಅಪಾರ ನೋವು ಉಂಟಾಗಿರುವಂಥದ್ದು. ಸೊ ಆ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರ ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ಸರ್ ನಮಸ್ತೆ. ಉಮೇಶ್ ಅವ್ರ ನಿಧನ ಸೊ ಚಿತ್ರರಂಗಕ್ಕೆ ನುಂಗ್ಲಾರದಂಥ ಒಂದು ನೋವು ಆಗಿದೆ. ಎಲ್ಲದಕ್ಕೂ ಚಿತ್ರರಂಗ ಮತ್ತು ಕಲಾವಿದರ ಕೊರತೆ ಇರೋದ್ರಿಂದ ಅವನಿಂದ ಹಾಸ್ಪಿಟಲ್ ಜೀವನ ನಡೆಸ್ಕೊಳೋಕ್ಕಿದ್ದ. ಆದರೆ ಒಂದು ತಿಂಗಳಿಂದ ಅವನು ಕಾಯಿಲೆಯಲ್ಲಿ ಇರೋದ್ರಿಂದ ಅವನಿಗೆ ಗೊತ್ತಾಗಲಿಲ್ಲ. ಗೊತ್ತಾದ ಮೇಲೆ ನಾವಂತೂ ಪರಮಾದ ಕಷ್ಟಗಳು ಪಟ್ಟು ಅಂದರೆ ದುಃಖ, ಪ್ರೀತಿ ವಿಶ್ವಾಸ ದುಃಖ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನ್ನ ಮಗ ಮಾತಾಡ್ತಾನೆ ನೋಡಿ. ಸರ್ ಉಮೇಶ್ ಅವರು ಸೊ ಚಿತ್ರರಂಗದಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದರು. ಸೊ ಜೊತೆಗೆ ಉಮೇಶ್ ಅವ್ರ ನಟನೆ ಅಂದ ತಕ್ಷಣ ಅಭಿಮಾನಿಗಳು ಒಂದು ಏನೋ ಒಂದು ರೀತಿ ಖುಷಿ, ಯಾಕಂದರೆ ಆಸೆ ಪಾತ್ರಗಳಲ್ಲಿ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಇವತ್ತು ಇಲ್ಲ ಎನ್ನುವಂಥ ಒಂದು ನೋವು. ಸೊ ಎಷ್ಟು ನೋವಾಗ್ತದೆ. ಅವರಿದ್ದಾಗ ಎಷ್ಟು ಖುಷಿ ಕೊಟ್ಟಿದ್ರು, ಇವಾಗ ಅವ್ರು ಹೋದಾಗ ಅಷ್ಟೇ ದುಃಖ ಆಗ್ತಾಯಿದೆ. ಬಟ್ ಅವ್ರು ಬೈ ಡೇ ಒಂದಿಂದನೂ ಅವರು ಜನಗಳನ್ನ ನಗಿಸ್ಕೊಂಡು ಎಲ್ಲನೂ ಖುಷಿಯಾಗಿ ಪಡಿಸ್ಕೊಂಡು ಬಂದಿದ್ದವರು. ಇವತ್ತು ನಮ್ಮ ಚಿಕ್ಕಪ್ಪ ಹೋದು ಅಂತ ಕೇಳಿ ನಮಗೂ ದುಃಖ ಆಗ್ತದೆ. ಹೆಚ್ಚಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚಿಕ್ಕಪ್ಪ ಅವರು ಒಂದು ಕಾಲು ಜಾರಿ ಬಿದ್ದು ಆಸ್ಪತ್ರೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು. ಈಗ ಇದನ್ನೆಲ್ಲ ಕೇಳಿದಾಗ ನಿಮಗೆ ಯಾವ ರೀತಿ? ಹೌದು, ಅವ್ರಿಗೆ ಅದು ಗೊತ್ತಾಗಿಲ್ಲ. ಬಚ್ಚಲ ಮನೇಲಿ ಕಾಲು ಜಾರಿ ಬಿದ್ದು ಅವರು ಮೂಳೆ ಮುರ್ಕೊಂಡ್ಮೇಲೆ ಅದು ಸರ್ಜರಿಗೆ ಅಂತ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ. ಆ ಟೆಸ್ಟಿಂಗ್ ಟೈಮಲ್ಲೇ ಫೈನಲ್ ಸ್ಟೇಜ್ ಹೋಗ್ಬಿಟ್ಟಿದೆ. ಹಂಗೂ ಹಿಂಗೂ ಪಾಪ ಏನೋ ಸುಧಾರಿಸ್ಕೊಂಡು ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದರು. ಇವತ್ತಿನ ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಮೇಲೆ ಅದು ತುಂಬ ನೋವುಂಟು ಮಾಡಿದೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಅಂತಿಮ ಕ್ರಿಯೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವಾಗ ಏನು? ಅದು ಅಂತಿಮ ಕ್ರಿಯೆ ಎಲ್ಲ ದೊಡ್ಡವರು, ತಂದೆಯವರು ಎಲ್ಲ ಮಾತಾಡ್ತಾಯಿದ್ದಾರೆ. ಮೇ ಬಿ ಬನಶಂಕರಿಲಿ ಅಂತ ಡಿಸೈಡ್ ಆಗಿದೆ. ಬನಶಂಕರಿಲಿ ಮೋಸ್ಟ್ ಪ್ರಾಪರ್ಲಿ ಅಲ್ಲೇ ಮಾಡ್ಬೋದು. ಇವಾಗ ಇಲ್ಲಿಂದ ಒಂದು 12 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತೊಗೊಂಡೋಗುತ್ತೆ ಶರೀರ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಒಂದು 3 ಗಂಟೆ ತನಕ ಇದ್ದು ಅಲ್ಲಿಂದ ಬನಶಂಕರಿಲೇ ನಡೆಯೋದು. ಒಂದು ಸ್ವಲ್ಪ ಮಾತುಕತೆಯಲ್ಲಿ ನಡೀತಾ ಇದೆ. ಓಕೆ ಸರ್. ಸೊ ಇದಿಷ್ಟು ಏನು ಉಮೇಶ್ ಅವರ ಸಹೋದರ ರಮೇಶ್ ಹಾಗೂ ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಹಿರಿಯ ನಟ ಉಮೇಶ್ ಅವರು ನಿಧನ ಹೊಂದಿರುವಂಥದ್ದು ಇನ್ನು ಸಾಕಷ್ಟು ಚಿತ್ರರಂಗಕ್ಕೆ ಅಪಾರ ನೋವು ಉಂಟಾಗಿರುವಂಥದ್ದು. ಸೊ ಆ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರ ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ. ಸರ್ ನಮಸ್ತೆ. ಉಮೇಶ್ ಅವ್ರ ನಿಧನ ಸೊ ಚಿತ್ರರಂಗಕ್ಕೆ ನುಂಗ್ಲಾರದಂಥ ಒಂದು ನೋವು ಆಗಿದೆ. ಎಲ್ಲದಕ್ಕೂ ಚಿತ್ರರಂಗ ಮತ್ತು ಕಲಾವಿದರ ಕೊರತೆ ಇರೋದ್ರಿಂದ ಅವನಿಂದ ಹಾಸ್ಪಿಟಲ್ ಜೀವನ ನಡೆಸ್ಕೊಳೋಕ್ಕಿದ್ದ. ಆದರೆ ಒಂದು ತಿಂಗಳಿಂದ ಅವನು ಕಾಯಿಲೆಯಲ್ಲಿ ಇರೋದ್ರಿಂದ ಅವನಿಗೆ ಗೊತ್ತಾಗಲಿಲ್ಲ. ಗೊತ್ತಾದ ಮೇಲೆ ನಾವಂತೂ ಪರಮಾದ ಕಷ್ಟಗಳು ಪಟ್ಟು ಅಂದರೆ ದುಃಖ, ಪ್ರೀತಿ ವಿಶ್ವಾಸ ದುಃಖ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನ್ನ ಮಗ ಮಾತಾಡ್ತಾನೆ ನೋಡಿ. ಸರ್ ಉಮೇಶ್ ಅವರು ಸೊ ಚಿತ್ರರಂಗದಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದರು. ಸೊ ಜೊತೆಗೆ ಉಮೇಶ್ ಅವ್ರ ನಟನೆ ಅಂದ ತಕ್ಷಣ ಅಭಿಮಾನಿಗಳು ಒಂದು ಏನೋ ಒಂದು ರೀತಿ ಖುಷಿ, ಯಾಕಂದರೆ ಆಸೆ ಪಾತ್ರಗಳಲ್ಲಿ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು ಇವತ್ತು ಇಲ್ಲ ಎನ್ನುವಂಥ ಒಂದು ನೋವು. ಸೊ ಎಷ್ಟು ನೋವಾಗ್ತದೆ. ಅವರಿದ್ದಾಗ ಎಷ್ಟು ಖುಷಿ ಕೊಟ್ಟಿದ್ರು, ಇವಾಗ ಅವ್ರು ಹೋದಾಗ ಅಷ್ಟೇ ದುಃಖ ಆಗ್ತಾಯಿದೆ. ಬಟ್ ಅವ್ರು ಬೈ ಡೇ ಒಂದಿಂದನೂ ಅವರು ಜನಗಳನ್ನ ನಗಿಸ್ಕೊಂಡು ಎಲ್ಲನೂ ಖುಷಿಯಾಗಿ ಪಡಿಸ್ಕೊಂಡು ಬಂದಿದ್ದವರು. ಇವತ್ತು ನಮ್ಮ ಚಿಕ್ಕಪ್ಪ ಹೋದು ಅಂತ ಕೇಳಿ ನಮಗೂ ದುಃಖ ಆಗ್ತದೆ. ಹೆಚ್ಚಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಚಿಕ್ಕಪ್ಪ ಅವರು ಒಂದು ಕಾಲು ಜಾರಿ ಬಿದ್ದು ಆಸ್ಪತ್ರೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು. ಈಗ ಇದನ್ನೆಲ್ಲ ಕೇಳಿದಾಗ ನಿಮಗೆ ಯಾವ ರೀತಿ? ಹೌದು, ಅವ್ರಿಗೆ ಅದು ಗೊತ್ತಾಗಿಲ್ಲ. ಬಚ್ಚಲ ಮನೇಲಿ ಕಾಲು ಜಾರಿ ಬಿದ್ದು ಅವರು ಮೂಳೆ ಮುರ್ಕೊಂಡ್ಮೇಲೆ ಅದು ಸರ್ಜರಿಗೆ ಅಂತ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ. ಆ ಟೆಸ್ಟಿಂಗ್ ಟೈಮಲ್ಲೇ ಫೈನಲ್ ಸ್ಟೇಜ್ ಹೋಗ್ಬಿಟ್ಟಿದೆ. ಹಂಗೂ ಹಿಂಗೂ ಪಾಪ ಏನೋ ಸುಧಾರಿಸ್ಕೊಂಡು ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದರು. ಇವತ್ತಿನ ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಮೇಲೆ ಅದು ತುಂಬ ನೋವುಂಟು ಮಾಡಿದೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಅಂತಿಮ ಕ್ರಿಯೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವಾಗ ಏನು? ಅದು ಅಂತಿಮ ಕ್ರಿಯೆ ಎಲ್ಲ ದೊಡ್ಡವರು, ತಂದೆಯವರು ಎಲ್ಲ ಮಾತಾಡ್ತಾಯಿದ್ದಾರೆ. ಮೇ ಬಿ ಬನಶಂಕರಿಲಿ ಅಂತ ಡಿಸೈಡ್ ಆಗಿದೆ. ಬನಶಂಕರಿಲಿ ಮೋಸ್ಟ್ ಪ್ರಾಪರ್ಲಿ ಅಲ್ಲೇ ಮಾಡ್ಬೋದು. ಇವಾಗ ಇಲ್ಲಿಂದ ಒಂದು 12 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತೊಗೊಂಡೋಗುತ್ತೆ ಶರೀರ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಒಂದು 3 ಗಂಟೆ ತನಕ ಇದ್ದು ಅಲ್ಲಿಂದ ಬನಶಂಕರಿಲೇ ನಡೆಯೋದು. ಒಂದು ಸ್ವಲ್ಪ ಮಾತುಕತೆಯಲ್ಲಿ ನಡೀತಾ ಇದೆ. ಓಕೆ ಸರ್. ಸೊ ಇದಿಷ್ಟು ಏನು ಉಮೇಶ್ ಅವರ ಸಹೋದರ ರಮೇಶ್ ಹಾಗೂ ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.
ಹಿರಿಯ ನಟ ಉಮೇಶ್ ಅವರು ನಿಧನ ಹೊಂದಿರುವಂಥದ್ದು ಇನ್ನು ಸಾಕಷ್ಟು ಚಿತ್ರರಂಗಕ್ಕೆ ಅಪಾರ ನೋವುಂಟಾಗಿರುವಂಥದ್ದು. ಸೊ ಆ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರ ಆಗಿರ್ತಕ್ಕಂಥ ರಮೇಶ್ ಇದ್ದಾರೆ. ಸರ್ ನಮಸ್ತೆ. ಉಮೇಶ್ ಅವ್ರ ನಿಧನ ಸೊ ಚಿತ್ರರಂಗಕ್ಕೆ ನುಂಗ್ಲಾರದಂಥ ಒಂದು ನೋವು ಆಗಿದೆ. ಎಲ್ಲದಕ್ಕೂ ಚಿತ್ರರಂಗ ಮತ್ತು ಕಲಾವಿದರ ಕೊರತೆ ಇರೋದ್ರಿಂದ ಅವನೇನು ಹಾಸ್ಪಿಟಲ್ ಜೀವನ ನಡೆಸ್ಕೊಳೋಕ್ಕಿದ್ದ. ಆದರೆ ಒಂದು ತಿಂಗಳಿಂದ ಅವನು ಕಾಯಿಲೆಯಲ್ಲಿ ಇರೋದ್ರಿಂದ ಅವನಿಗೆ ಗೊತ್ತಾಗಲಿಲ್ಲ. ಗೊತ್ತಾದ ಮೇಲೆ ನಾವಂತೂ ಪರಮಾದ ಕಷ್ಟಗಳು ಪಟ್ಟು ಅಂದರೆ ದುಃಖ, ಪ್ರೀತಿ ವಿಶ್ವಾಸ ದುಃಖ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನ್ನ ಮಗ ಮಾತಾಡ್ತಾನೆ ನೋಡಿ. ಸರ್ ಉಮೇಶ್ ಅವರು ಸೊ ಚಿತ್ರರಂಗದಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದರು. ಸೊ ಜೊತೆಗೆ ಉಮೇಶ್ ಅವ್ರ ನಟನೆ ಅಂದ ತಕ್ಷಣ ಅಭಿಮಾನಿಗಳಿಗೂ ಒಂದು ಏನೋ ಒಂದು ರೀತಿ ಖುಷಿ, ಯಾಕಂದರೆ ಆಸೆ ಪಾತ್ರಗಳಲ್ಲಿ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಇವತ್ತು ಇಲ್ಲ ಎನ್ನುವಂಥ ಒಂದು ನೋವು. ಸೊ ಎಷ್ಟು ನೋವಾಗ್ತದೆ. ಅವರಿದ್ದಾಗ ಎಷ್ಟು ಖುಷಿ ಕೊಟ್ಟಿದ್ರು, ಇವಾಗ ಅವ್ರು ಹೋದಾಗ ಅಷ್ಟೇ ದುಃಖ ಆಗ್ತಾಯಿದೆ. ಬಟ್ ಅವ್ರು ಬೈ ಡೇ ಒಂದಿಂದನೂ ಅವರು ಜನಗಳನ್ನ ನಗಿಸ್ಕೊಂಡು ಎಲ್ಲನೂ ಖುಷಿಯಾಗಿ ಪಡಿಸ್ಕೊಂಡು ಬಂದಿದ್ದವರು. ಇವತ್ತು ನಮ್ಮ ಚಿಕ್ಕಪ್ಪ ಹೋದು ಅಂತ ಕೇಳಿ ನಮಗೂ ದುಃಖ ಆಗ್ತದೆ. ಹೆಚ್ಚಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಚಿಕ್ಕಪ್ಪ ಅವರು ಒಂದು ಕಾಲು ಜಾರಿ ಬಿದ್ದು ಆಸ್ಪತ್ರೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು. ಈಗ ಇದನ್ನೆಲ್ಲ ಕೇಳಿದಾಗ ನಿಮಗೆ ಯಾವ ರೀತಿ ಹೌದು, ಅವ್ರಿಗೆ ಅದು ಗೊತ್ತಾಗಿಲ್ಲ. ಬಚ್ಚಲ ಮನೇಲಿ ಕಾಲು ಜಾರಿ ಬಿದ್ದು ಅವರು ಮೂಳೆ ಮುರ್ಕೊಂಡ್ಮೇಲೆ ಅದು ಸರ್ಜರಿಗೆ ಅಂತ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ. ಆ ಟೆಸ್ಟಿಂಗ್ ಟೈಮಲ್ಲೇ ಫೈನಲ್ ಸ್ಟೇಜ್ ಹೋಗ್ಬಿಟ್ಟಿದೆ. ಹಂಗೂ ಹಿಂಗೂ ಪಾಪ ಏನೋ ಸುಧಾರಿಸ್ಕೊಂಡು ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದರು. ಇವತ್ತಿನ ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಮೇಲೆ ಅದು ತುಂಬ ನೋವುಂಟು ಮಾಡಿದೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಅಂತಿಮ ಕ್ರಿಯೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವಾಗ ಏನು? ಅದು ಅಂತಿಮ ಕ್ರಿಯೆ ಎಲ್ಲ ದೊಡ್ಡವರು, ತಂದೆಯವರು ಎಲ್ಲ ಮಾತಾಡ್ತಾಯಿದ್ದಾರೆ. ಮೇ ಬಿ ಬನಶಂಕರಿಲಿ ಅಂತ ಡಿಸೈಡ್ ಆಗಿದೆ. ಬನಶಂಕರಿಲಿ ಮೋಸ್ಟ್ ಪ್ರಾಪರ್ಲಿ ಅಲ್ಲೇ ಮಾಡ್ಬೋದು. ಇವಾಗ ಇಲ್ಲಿಂದ ಒಂದು 12 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತೊಗೊಂಡೋಗುತ್ತೆ ಶರೀರ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಒಂದು 3 ಗಂಟೆ ತನಕ ಇದ್ದು ಅಲ್ಲಿಂದ ಬನಶಂಕರಿಲೇ ನಡೆಯೋದು. ಒಂದು ಸ್ವಲ್ಪ ಮಾತುಕತೆಯಲ್ಲಿ ನಡೀತಾ ಇದೆ. ಓಕೆ ಸರ್. ಸೊ ಇದಿಷ್ಟು ಏನು ಉಮೇಶ್ ಅವರ ಸಹೋದರ ರಮೇಶ್ ಹಾಗೂ ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಹಿರಿಯ ನಟ ಉಮೇಶ್ ಅವರು ನಿಧನ ಹೊಂದಿರುವಂಥದ್ದು ಇನ್ನು ಸಾಕಷ್ಟು ಚಿತ್ರರಂಗಕ್ಕೆ ಅಪಾರ ನೋವುಂಟಾಗಿರುವಂಥದ್ದು. ಸೊ ಆ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರ ಆಗಿರ್ತಕ್ಕಂಥ ರಮೇಶ್ ಇದ್ದಾರೆ. ಸರ್ ನಮಸ್ತೆ. ಉಮೇಶ್ ಅವ್ರ ನಿಧನ ಸೊ ಚಿತ್ರರಂಗಕ್ಕೆ ನುಂಗ್ಲಾರದಂಥ ಒಂದು ನೋವು ಆಗಿದೆ. ಎಲ್ಲದಕ್ಕೂ ಚಿತ್ರರಂಗ ಮತ್ತು ಕಲಾವಿದರ ಕೊರತೆ ಇರೋದ್ರಿಂದ ಅವನೇನು ಹಾಸ್ಪಿಟಲ್ ಜೀವನ ನಡೆಸ್ಕೊಳೋಕ್ಕಿದ್ದ. ಆದರೆ ಒಂದು ತಿಂಗಳಿಂದ ಅವನು ಕಾಯಿಲೆಯಲ್ಲಿ ಇರೋದ್ರಿಂದ ಅವನಿಗೆ ಗೊತ್ತಾಗಲಿಲ್ಲ. ಗೊತ್ತಾದ ಮೇಲೆ ನಾವಂತೂ ಪರಮಾದ ಕಷ್ಟಗಳು ಪಟ್ಟು ಅಂದರೆ ದುಃಖ, ಪ್ರೀತಿ ವಿಶ್ವಾಸ ದುಃಖ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನ್ನ ಮಗ ಮಾತಾಡ್ತಾನೆ ನೋಡಿ. ಸರ್ ಉಮೇಶ್ ಅವರು ಸೊ ಚಿತ್ರರಂಗದಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದರು. ಸೊ ಜೊತೆಗೆ ಉಮೇಶ್ ಅವ್ರ ನಟನೆ ಅಂದ ತಕ್ಷಣ ಅಭಿಮಾನಿಗಳಿಗೂ ಒಂದು ಏನೋ ಒಂದು ರೀತಿ ಖುಷಿ, ಯಾಕಂದರೆ ಆಸೆ ಪಾತ್ರಗಳಲ್ಲಿ ಅಷ್ಟೊಂದು ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಇವತ್ತು ಇಲ್ಲ ಎನ್ನುವಂಥ ಒಂದು ನೋವು. ಸೊ ಎಷ್ಟು ನೋವಾಗ್ತದೆ. ಅವರಿದ್ದಾಗ ಎಷ್ಟು ಖುಷಿ ಕೊಟ್ಟಿದ್ರು, ಇವಾಗ ಅವ್ರು ಹೋದಾಗ ಅಷ್ಟೇ ದುಃಖ ಆಗ್ತಾಯಿದೆ. ಬಟ್ ಅವ್ರು ಬೈ ಡೇ ಒಂದಿಂದನೂ ಅವರು ಜನಗಳನ್ನ ನಗಿಸ್ಕೊಂಡು ಎಲ್ಲನೂ ಖುಷಿಯಾಗಿ ಪಡಿಸ್ಕೊಂಡು ಬಂದಿದ್ದವರು. ಇವತ್ತು ನಮ್ಮ ಚಿಕ್ಕಪ್ಪ ಹೋದು ಅಂತ ಕೇಳಿ ನಮಗೂ ದುಃಖ ಆಗ್ತದೆ. ಹೆಚ್ಚಿಗೆ ಮಾತಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಚಿಕ್ಕಪ್ಪ ಅವರು ಒಂದು ಕಾಲು ಜಾರಿ ಬಿದ್ದು ಆಸ್ಪತ್ರೆ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಕಾಯಿಲೆ ಇದೆ ಅನ್ನೋದು. ಈಗ ಇದನ್ನೆಲ್ಲ ಕೇಳಿದಾಗ ನಿಮಗೆ ಯಾವ ರೀತಿ ಹೌದು, ಅವ್ರಿಗೆ ಅದು ಗೊತ್ತಾಗಿಲ್ಲ. ಬಚ್ಚಲ ಮನೇಲಿ ಕಾಲು ಜಾರಿ ಬಿದ್ದು ಅವರು ಮೂಳೆ ಮುರ್ಕೊಂಡ್ಮೇಲೆ ಅದು ಸರ್ಜರಿಗೆ ಅಂತ ಟೆಸ್ಟ್ ಮಾಡಿದಾಗ ಗೊತ್ತಾಗಿದೆ. ಆ ಟೆಸ್ಟಿಂಗ್ ಟೈಮಲ್ಲೇ ಫೈನಲ್ ಸ್ಟೇಜ್ ಹೋಗ್ಬಿಟ್ಟಿದೆ. ಹಂಗೂ ಹಿಂಗೂ ಪಾಪ ಏನೋ ಸುಧಾರಿಸ್ಕೊಂಡು ಒಂದೂವರೆ ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ದರು. ಇವತ್ತಿನ ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಮೇಲೆ ಅದು ತುಂಬ ನೋವುಂಟು ಮಾಡಿದೆ. ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಅಂತಿಮ ಕ್ರಿಯೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವಾಗ ಏನು? ಅದು ಅಂತಿಮ ಕ್ರಿಯೆ ಎಲ್ಲ ದೊಡ್ಡವರು, ತಂದೆಯವರು ಎಲ್ಲ ಮಾತಾಡ್ತಾಯಿದ್ದಾರೆ. ಮೇ ಬಿ ಬನಶಂಕರಿಲಿ ಅಂತ ಡಿಸೈಡ್ ಆಗಿದೆ. ಬನಶಂಕರಿಲಿ ಮೋಸ್ಟ್ ಪ್ರಾಪರ್ಲಿ ಅಲ್ಲೇ ಮಾಡ್ಬೋದು. ಇವಾಗ ಇಲ್ಲಿಂದ ಒಂದು 12 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ತೊಗೊಂಡೋಗುತ್ತೆ ಶರೀರ. ಅಲ್ಲಿ ತೊಗೊಂಡೋಗಿ ಅಲ್ಲಿ ಒಂದು 3 ಗಂಟೆ ತನಕ ಇದ್ದು ಅಲ್ಲಿಂದ ಬನಶಂಕರಿಲೇ ನಡೆಯೋದು. ಒಂದು ಸ್ವಲ್ಪ ಮಾತುಕತೆಯಲ್ಲಿ ನಡೀತಾ ಇದೆ. ಓಕೆ ಸರ್. ಸೊ ಇದಿಷ್ಟು ಏನು ಉಮೇಶ್ ಅವರ ಸಹೋದರ ರಮೇಶ್ ಹಾಗೂ ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.